ಹಲೋ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ಗುರು, ಯಾಕೆ ಟೆನ್ಷನ್ನು? ನಮ್ಮ ಚಾನಲ್ ಇರೋದೇ ನಿಮಗೆ ಮದುವೆ ಮಾಡಿಸೋದಕ್ಕೆ. ಪ್ರಸ್ತುತ ಇವತ್ತು ನಮಗೆ ನಿಸ್ಮಿತಾ ದೇವನಹಳ್ಳಿ ಅಂತ ಈಕೆ ಗೌಡ್ರ ಮನೆತನದ ಒಬ್ಬ ಹುಡುಗಿ. ವಯಸ್ಸು 25 ವರ್ಷ ರನ್ನಿಂಗ್ ನಡೀತಕ್ಕಂತಹ ಈಕೆಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಸೊ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನು, ಏನೆಲ್ಲ ಮಾಡಬೇಕು, ಅವನು ಯಾವ ರೀತಿಯಲ್ಲಿ ಇರಬೇಕು ಅಂತ ರೂಲ್ಸ್ ಕೂಡ ಹೇಳಿದ್ದಾರೆ. ಆ ರೀತಿ ಸಂಬಂಧಪಟ್ಟಂತೆ ನೀವು ಅಂತಹ ಹುಡುಗ ಆಗಿದ್ದರೆ ಇವರು ನಿಮಗೆ ಒಂದು ಕಾರು ಗಿಫ್ಟು, 2 ಲಕ್ಷ ರೂಪಾಯಿ ದುಡ್ಡು, ಒಂದು ಮನೆನ ಕೊಡ್ತಾರೆ. ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ಪ್ರಸ್ತುತ ಗೌಡ್ರ ಮನೆತನದ ಒಬ್ಬ ಹುಡುಗಿ. ಆನ್ಲೈನ್ ಡೆಲಿವರಿ ಒಂದು ಗೋದಾಮಿನಲ್ಲಿ ಪ್ಯಾಕಿಂಗ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ. ಹಾರ್ಡ್ ವರ್ಕಿಂಗ್, ಆ್ಯಕ್ಟಿವ್ ಆ್ಯಂಡ್ ಮಿತವಾಗಿ ಮಾತನಾಡುವಂತಹ ಒಬ್ಬ ಹುಡುಗಿ ಈಕೆ. ತಂದೆಯವರು ಡ್ರೈವರ್, ತಾಯಿಯವರು ಗೃಹಿಣಿ, ತಮ್ಮನವರು ಶಾಲೆಯಲ್ಲಿ ಇನ್ನೂ ಕೂಡ ಓದ್ತಾ ಇದ್ದಾನೆ. ಈ ಒಂದು ನಿಸ್ಮಿತಾ ಆಗಿರ್ತಕ್ಕಂತಹ ಗೌಡ್ರು ಈಕೆಗೆ ಇದೇ ರೀತಿ ಹುಡುಗ ಬೇಕು. ಯಾವ ರೀತಿ? ಸೊ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ 1ನೇ ಪಾಯಿಂಟು, ಗ್ರೋತ್ ಪಾರ್ಟ್ನರ್ ಹುಡುಗ ಆಗಿರಬೇಕು. ಗ್ರೋತ್ ಪಾರ್ಟ್ನರ್ ಅಂದರೆ ಬೆಳವಣಿಗೆ ಹಂತದಲ್ಲಿರ್ತಕ್ಕಂತಹ ಹುಡುಗ ಆಗಿರಬೇಕು. ನೀವು ಇವಾಗ ಕೆಲಸ ಮಾಡ್ತಾಯಿಲ್ಲ, ಬಟ್ ನನಗೆ ಇಷ್ಟ ಆಗಿದ್ದೀರ, ಬಟ್ ಇನ್ನೇನು ಕೆಲಸ ಸಿಗುವಂತಹ ಚಾನ್ಸಸ್ ಇದೆ ನನಗೆ, ಆ ರೀತಿಯ ಪ್ರೊಸೆಸಿಂಗಲ್ಲಿ ಇರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಸೊ ಮೋಟಿವೇಟ್ ಮಾಡುವನಾಗಿರಬೇಕು. ನಾನು ಕಷ್ಟ ಬಂದರೆ ನನಗೆ, ಅಥವಾ ನಾನು ಏನಾದರೂ ಯಾವುದ್ರಲ್ಲಾದರೂ ಸೋತರೆ ಅದನ್ನು ನೀವು ಮೋಟಿವೇಟ್ ಮಾಡಬೇಕು. ನನಗೆ ಬಿಟ್ಟಾಕೆ ಅದೇನು ದೊಡ್ಡ ವಿಷಯ, ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಬಿಡು, ಈ ರೀತಿ. ಸೊ ಮೋಟಿವೇಟ್ ಮಾಡ್ತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕಂತೆ. ಸೊ ನನ್ನಟ್ಟೆ ಏಜ್ ಆಗಿರಬೇಕು ಅಂತ ಏನಿಲ್ಲ, ಇಬ್ಬರದು ಕೂಡ 2ರಿಂದ 5 ವರ್ಷಗಳ ಕಾಲ ಏಜ್ ಡಿಫ್ರೆನ್ಸ್ ಇದ್ದರೂ ಕೂಡ ನಡೆಯುತ್ತೆ. ನೀವು ನನಗಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಗೈಡ್ಲೈನ್ಸ್ ಕೊಡಬೇಕು, ಈಸಿ ಟು ಜರ್ನಿ ಇರಬೇಕು, ಪ್ರೋಗ್ರೆಸ್ ನೋಡಿ ಸ್ವಲ್ಪ ಖುಷಿ ಪಡಬೇಕು. ಪ್ರೋಗ್ರೆಸ್ ಅಂದರೆ ಮದುವೆ ಆದ ನಂತರ 2 ವರ್ಷಗಳ ಕಾಲ ಮಗು ಬೇಡ, ತದನಂತರ ಮಗು ನೀವು ನನಗೆ ಕೊಡಬೇಕು. ಇಬ್ಬರು ಕೂಡ ಒಳ್ಳೆಯ ಬೆಳವಣಿಗೆಯಲ್ಲಿ ಮುಂದುವರಿಯೋಣ. ನಾನು ಮಾಡ್ತಕ್ಕಂತಹ ಕೆಲಸದಲ್ಲೇ ನಿಮ್ಮನ್ನು ಕೂಡ ಕೆಲಸಕ್ಕೆ ಕೂಡ ತೆಗೆದುಕೊಳ್ತೇನೆ. ನಿಮ್ಮ ಹೈಟು 4.5 ಒಳಗಡೆ ಇರಬೇಕಂತೆ. ಆ್ಯಂಡ್ ನೀವು ನೋಡೋದಕ್ಕೆ ತುಂಬ ಅಂದರೆ ತುಂಬ ಸ್ಮಾರ್ಟ್ ಇರಬೇಕು ಅಂತ ಏನಿಲ್ಲ, ಬ್ಲ್ಯಾಕ್ ಇದ್ದರೂ ಕೂಡ ಒಪ್ತಾರೆ, ಬಟ್ ಕನ್ನಡಿಗ ಮತ್ತು ಹಿಂದೂ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಯಾರಾದರೂ ಇದ್ದರೆ ಈ ಒಂದು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಒಪ್ಪಿಗೆ ಇದೆ ಸರ್ ನನಗೆ, ನಾನು ಅದೇ ರೀತಿ ಇದ್ದೀನಿ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ, ಅಲ್ಲಿಗೆ ಬ್ರೋಕರ್ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿ ಏನೇನಂತ ಹೆಚ್ಚಿಗೆ ವಿವರಗಳನ್ನು ಕೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಇವ್ರನ್ನ ಮದುವೆ ಆಗೋದ್ರಿಂದ ಸಿಗ್ತಕ್ಕಂಥ ಲಾಭ ಏನೇನಂತ ನಾನು ಆವಾಗಲೇ ಹೇಳಿದ್ನಲ್ವಾ. ಸೊ ಆವಾಗಲೇ ಹೇಳಿದಾಗೆ ಇದು ಬಂದುಬಿಟ್ಟು ಒಳ್ಳೆಯ ಒಂದು ಲಕ್ಸುರಿ ಆಗಿರ್ತಕ್ಕಂತಹ SUV ಸೈಜಿನ ಒಂದು ಗಾಡಿ ವೈಟ್ ಕಲರಲ್ಲಿದೆ. ಇದರ ನೇಮ್ ಗೊತ್ತಿಲ್ಲ ನನಗೆ. ಐ ಥಿಂಕ್ ಇದು i10 ಅಂತ ಒಂದು ಕಾರ್ ಸ್ನೇಹಿತರೆ, ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರತಕ್ಕಂಥ ಒಂದು ಕಾರ್ ಆಗಿರುತ್ತೆ. ಐ ಥಿಂಕ್ ತುಂಬ ಚೆನ್ನಾಗಿದೆ. ಬಟ್ ಏನಕ್ಕೆ ನಿಮಗೆ ಗಿಫ್ಟಲ್ಲಿ ಕೊಡ್ತಿದ್ದಾರೆ ಅಂದರೆ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮದುವೆ ಆದ ನಂತರ ಏನೂ ಕೂಡ ಸಮಸ್ಯೆ ಮಾಡಬಾರ್ದು ಅವಳಿಗೆ, ಎಲ್ಲ ರೀತಿಯಲ್ಲೂ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಕಾರ್ ಇದು. ಅಂದರೆ ಲಾಂಗ್ ಡ್ರೈವ್ ಹೋಗಬೇಕಂದ್ರೆ, ಇಬ್ಬರು ಎಲ್ಲಾದರೂ ರೊಮ್ಯಾನ್ಸ್ ಮಾಡಬೇಕಂತಂದ್ರೂ ಕೂಡ ಕಾರಲ್ಲಿ ಮಾಡಿ, ಸೊ ಎಲ್ಲಾದರೂ ಹೋಗಬೇಕು ನಡ್ಕೊಂಡು ಹೋಗೋದು ಬೇಡ. ಯಾಕಂದರೆ ದುಡ್ಡಿಗೆ ಏನೂ ಕೂಡ ಕಡಿಮೆ ಇಲ್ಲ ಸ್ವಾಮಿ, ಮೊದಲೇ ಗೌಡ್ರವರು ಆಯಿತಾ. ದುಡ್ಡಿಗೆ ಕಡಿಮೆ ಇಲ್ಲ, ತೋಟಗಾರಿಕೆ ಜೀವನ, ಅದರಲ್ಲೂ ಈಕೆ ಬಂದುಬಿಟ್ಟು ಒಂದು ಕೆಲಸ ಮಾಡ್ತಾ ಇದ್ದಾರೆ, ದುಡ್ಡೆಲ್ಲನೂ ಕೂಡ ಹಾಕಿದ್ದಾರೆ. ಹಾಗಾಗಿನೇ ಹುಡುಗನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅಥವಾ ಸ್ವಲ್ಪ ಕಾರ್ ಕೊಟ್ಟರೆ ಇಂಪ್ರೆಸ್ ಆಗ್ತಾನೆ. ಅಂದರೆ ಅವನು ಇಷ್ಟಪಡ್ತಾನೆ, ಮುಂದೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾಳೆ ಇವಳು, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮೈಂಡ್ ಸೆಟ್ ಬೆಳೆಯುತ್ತೆ ಅನ್ನೋ ವಿಚಾರ ಅವ್ರದ್ದು ಅಲ್ವಾ. ಯಾರೇ ಆಗಿದ್ದರೂ ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ಸೊ ನೋಡಿ, ಈ ರೀತಿ ಇದೆ ಕಾರು, ಒಂದು ಪ್ರೀಮಿಯಂ ಲುಕ್ಕಲ್ಲಿರ್ತಕ್ಕಂತಹ ಸಿಸ್ಟಮ್ ಕಾರ್ ಇದು. ಆ್ಯಂಡ್ ಏರ್ ಸಸ್ಪೆನ್ಸಿವ್ ಆಗಿರ್ತಕ್ಕಂಥದ್ದು, ವೆರಿ ಸ್ಮೂತ್ ಆ್ಯಂಡ್ ವೆರಿ ಹೈಜೆನಿಕ್ ರೈಡ್ ನೀವು ಮಾಡ್ಬೋದು. ವೈಟ್ ಕಲರಲ್ಲಿದೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಒಳಗಡೆ ಇರ್ತಕ್ಕಂತಹ ಇಂಟೀರಿಯಲ್ಸ್ಗಳನ್ನು, ಅಂದರೆ ಈ ಒಂದು ವೈಟ್ ಕಲರ್ i10 ಕಾರಿನ ಒಳಗಡೆ ಇರತಕ್ಕಂಥ ಇಂಟೀರಿಯರ್ ಸ್ಟೇರಿಂಗು ಕಂಟ್ರೋಲ್ ಆಗುತ್ತೆ, ಆ ರೀತಿ ಒಂದು ಕಂಟ್ರೋಲ್ ಸ್ಪೇಸಲ್ಲಿ ಮಾಡಿದ್ದಾರೆ ಸ್ಟೇರಿಂಗು. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಒಂದು TV ಸ್ಪೇಸ್ ಇದೆ, ಅಂದರೆ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ, ಎಲ್ಲಾದರೂ ಆಕ್ಸಿಡೆಂಟ್ ಅಥವಾ ಲೊಕೇಶನ್ ಲೋಡಿಂಗ್ ಆಗಬೇಕಾದ ಸಮಯದಲ್ಲಿ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಡ್ಯಾಶ್ಬೋರ್ಡ್, ಮತ್ತು ಇದರಲ್ಲಿ AC ಕಂಟ್ರೋಲರ್ ಸ್ಪೇಸ್, ಮತ್ತು ಇದರಲ್ಲಿ ಏರ್ ಬ್ಯಾಗ್ ಆನ್ ಆಗುತ್ತೆ ಇಲ್ಲಿಂದಲೇ, ಅಂದರೆ ಆಕ್ಸಿಡೆಂಟ್
ಫ್ರೀ ವೆಹಿಕಲ್ ಆಗಿರೋದ್ರಿಂದ ಏರ್ ಬ್ಯಾಗ್ ಆಟೋಮೆಟಿಕ್ ಆನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರೆ 2 ಕಂಫರ್ಟಬಲ್ ಸೀಟು ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಈಕ್ವಾಲಿಟಿ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇಷ್ಟೇ ಮಾಹಿತಿ ನಾನು ಕೊಡೋದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇಂಜಿನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ, ಕಂಕಣ ಭಾಗ್ಯ ನಿಮಗೂ ಕೂಡ ಕೂಡಿ ಬರಲಿ. ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ.